ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾವೊಂದು ಮುರು ಮಸಾಲ ಮಾಡುವ. ಮುರು ಮಸಾಲ ಅಂದರೆ ದೊಡ್ಡ ದೊಡ್ಡ ಮುರು ಮೀನು ಉಂಟಲ್ಲ, ಅದರ ಮಸಾಲ ಮಾಡೋದು. ನಾವೀಗ ಹೋಟೆಲಲ್ಲೆಲ್ಲ ಮಾಡ್ತೇವೆ ಅಲ್ಲ, ಆ ಹೋಟೆಲಲ್ಲೆಲ್ಲ ಮಾಡುವಂಥದ್ದಲ್ಲ, ಮಾಡುವಂಥದ್ದೇ. ಅದೇ ಟೇಸ್ಟಿಯಾಗಿ ಅದೇ ರುಚಿಯಾಗಿ ಬರ್ತದೆ. ಅದೇ ರುಚಿ, ನಮಗೆ ಏನು ಹೊಸತೇನಿಲ್ಲ. ನಾವು ಹೋಗಿ ಹೋಟೆಲಲ್ಲಿ ತಿಂತೇವೆ, ತುಂಬ ಟೇಸ್ಟ್. ಅದನ್ನೇ ನಾವು ಮನೆಯಲ್ಲಿ ಮಾಡುವ, ತುಂಬ ಟೇಸ್ಟಿಯಾಗಿ ರುಚಿಯಾಗಿ, ಮತ್ತು ಯಾವುದೇ ನಾವು ಅದಕ್ಕೆ ಟೇಸ್ಟಿ ಪೌಡರ್ ಹಾಕದೆ ಮಾಡುವಂಥ ಮುರು ಮಸಾಲ ಮುರು ಮಸಾಲ ಈಗ ತುಂಬ ಚೆಂದವಾಗಿ ನಾವು ಮಾಡುವ. ನೀವು ಸಹ ನೋಡಿ ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ. ಈಗ ದೊಡ್ಡ ದೊಡ್ಡ ಮುರು ಅಂತ ತಗೊಂಡಿದ್ದೇನೆ. ನೋಡಿ, ಈಗ ನಾನು ಮುರು ಮೀನನ್ನು ಕ್ಲೀನ್ ಮಾಡಿ ವಾಶ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಈಗ ನಾವು ಅದನ್ನು ಹೇಗೆ ಮಾಡೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೇನೆ. ಹಾಗೆ ಈಗ ನಾವೀಗ ಅದಕ್ಕೆ ಬೇಕಾಗುವ ಮಸಾಲನೆಲ್ಲ ರೆಡಿ ಮಾಡುವ. ಈಗ ನಾನು ಅದಕ್ಕೊಂದು 3 ಸ್ಪೂನ್ನಷ್ಟು ಕೊತ್ತಂಬರಿ, ಮತ್ತೊಂದು 10-15ರಷ್ಟು ಮೆಣಸನ್ನು ತಗೊಂಡಿದ್ದೇನೆ, ಫ್ರೈ ಮಾಡಿಟ್ಟಂತ. ಮತ್ತು ನಾವು ಅದಕ್ಕೆ ಓಮ ತಗೊಂಡಿದ್ದೇನೆ ನಾನು. ಓಮ ಅಂದರೆ ಅದನ್ನೊಂದು 2 ಸ್ಪೂನಷ್ಟು ಓಮವನ್ನು ಫ್ರೈ ಮಾಡಿ, ಮತ್ತು ಕರಿಮೆಣಸು ತಗೊಂಡಿದ್ದೇನೆ 1 ಸ್ಪೂನಷ್ಟು, ಮತ್ತು ಮೆತ್ತೆ, ಮತ್ತು ಜೀರಿಗೆ, ಅದೆಲ್ಲ ಜೀರಿಗೆ ಎಲ್ಲ ತಗೊಂಡಿದ್ದೇನೆ. ನೋಡಿ, ಒಂದು 2 ಸ್ಪೂನಷ್ಟು ಜೀರಿಗೆ ಅಂತ ತಗೊಂಡಿದ್ದೇನೆ. ಈಗ ನೋಡಿ, ಮತ್ತು ಅದಕ್ಕೆ ನಾನೊಂದು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಮತ್ತೊಂದು 5-6 ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಟಿದ್ದೇನೆ, ಮತ್ತು ಒಂದು ದೊಡ್ಡ ಟೊಮೆಟೊವನ್ನು ಸಹ ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಇದನ್ನು ಫಸ್ಟಿಗೆ ನಾವು ಗ್ರೈಂಡ್ ಮಾಡುವ, ಅಂದರೆ ಇದನ್ನು ನೀರು ಹಾಕದೆ ನಾವೀಗ ಹುಡಿ ಮಾಡುವ. ಅದಂದ್ರೆ ನಾವು ಅದಕ್ಕೆ ಮಿಕ್ಸ್ ಮಾಡಿ ಮತ್ತೆ ನಾವು ಅದಕ್ಕೆ ನೀರು ಹಾಕುವ. ಈಗ ನೋಡಿ, ನಾನು ಇಷ್ಟು ಪದಾರ್ಥವನ್ನು ಪದಾರ್ಥವನ್ನು ನಾನೀಗ ಅದನ್ನು ಹುಡಿ ಮಾಡ್ತೇನೆ. ಈಗ ನೋಡಿ, ಇದಕ್ಕೆ ನಾನು ನೀರು ಹಾಕದೆ ನಾನೀಗ ಹುಡಿ ಮಾಡಿದೆ. ಇದಕ್ಕಿನ್ನು ನಾವು ಅದಕ್ಕೆ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಅದನ್ನು ನಾವು ಗ್ರೈಂಡ್ ಮಾಡುವ. ಮತ್ತು ಅದಕ್ಕೆ ವಿನೆಗರ್ ಸಹ ಹಾಕಬೇಕು. ವಿನೆಗರ್ ಇಲ್ಲದ್ರೆ ಆಪ್ಷನಲ್, ಲಿಂಬೆ ಹುಳಿಯನ್ನು ಹಾಕ್ಬೋದು. ಈಗ ನಾನೊಂದು ಬಾಣಲೆ ತಗೊಂಡಿದ್ದೇನೆ. ಈಗ ನಾನು ಆ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ಈಗ ಎಣ್ಣೆಯನ್ನು ಹಾಕಿ ನಾವೀಗ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ನಾವು ಅದಕ್ಕೆ ಹಾಕಬೇಕು. ಅದಕ್ಕಿಂತ ಮೊದಲು ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕಬೇಕು. ಅದಕ್ಕಿಂತ ಮೊದಲು ನಾವೀಗ ಅದಕ್ಕೆ ಸ್ವಲ್ಪ ಇದು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಆದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು. ಅಂದರೆ ಟೇಸ್ಟಿ ಆಗ್ತದೆ ತುಂಬ. ಅದಕ್ಕೋಸ್ಕರ ನಾವು ಅದನ್ನು ಹಾಕಬೇಕು. ಈಗ ನೋಡಿ, ಅದೆಲ್ಲ ಹುರಿದಾದ ನಂತರ, ಅದೆಲ್ಲ ಫ್ರೈ ಆದ ನಂತರ ಈಗ ನಾವು ಅದಕ್ಕೆ ಮಸಾಲೆಯನ್ನು ಹಾಕಬೇಕು. ಮಸಾಲೆ ಚೆಂದ ಎಣ್ಣೆ ಬಿಡಬೇಕು ಮಸಾಲೆದು, ಅಂದರೆ ಮಸಾಲೆ ಚೆಂದ ಬೇಯಬೇಕು. ಇಲ್ಲಾಂದರೆ ನಮಗೆ ಅದು ಸ್ವಲ್ಪ ಹಸಿ ವಾಸನೆ ಬರ್ತದೆ. ಅದಕ್ಕೋಸ್ಕರ ಮಸಾಲೆ ಚೆಂದ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಈಗ ಆಪ್ಷನಲ್ಲ, ನೀರು ಸೇರಿಸಿದ್ರು ಆಗ್ಬೋದು. ನೀರು ಸೇರಿಸಿದ್ರು ಸ್ವಲ್ಪ ನಮ್ಮದು ಇದು ಮೀನಿನ ಮೇಲಿನ ಮಸಾಲೆ ಸ್ವಲ್ಪ ನೀರು ಥರ ಬರ್ತದೆ. ಅದಕ್ಕೋಸ್ಕರ ನೀರು ಸೇರಿಸಿದ್ರೆ ಸಹ ಮಾಡ್ಬೋದು, ಆಪ್ಷನಲ್. ಈಗ ನಾನು ಅದಕ್ಕೆ ಸ್ವಲ್ಪ 2 ಸ್ಪೂನ್ನಷ್ಟು ಅರಸಿನ ಹುಡಿಯನ್ನು ಹಾಕಿದ್ದೇನೆ, ಮತ್ತು 2 ಸ್ಪೂನಷ್ಟು ಉಪ್ಪು ಹಾಕಿದ್ದೇನೆ. ನಾವು ಈ ಪೊಸಿಷನಲ್ಲಿ ಇದಕ್ಕೆ ಉಪ್ಪು ಮತ್ತು ಅರಸಿನವನ್ನು ಹಾಕಬೇಕು. ಅಂದರೆ ಮತ್ತು ಮೀನು ಹಾಕಿ ಆದರೂ ನಮಗೆ ಹಾಕಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಈಗಲೇ ಅದನ್ನು ಈಗಲೇ ಹಾಕಬೇಕು ಅದನ್ನು. ಈಗ ನೋಡಿ, ಈಗ ನಮ್ಮದು ಮಸಾಲೆ ಅದಕ್ಕೆ ಬಂದಿದೆ. ಈಗ ನಾವು ಅದನ್ನೊಂದು ಫ್ರೈ ಪ್ಯಾನಲ್ಲಿ ಹಾಕಿ ಈಗ ನಾವು ಮಸಾಲೆಯನ್ನು ಮೀನು ಹಾಕಿ ಜೋಡಿಸಬೇಕು. ನೋಡಿ, ಇಷ್ಟ ಆದರೆ ಸಾಕು. ಇದಕ್ಕೆ ನಾವೀಗ ಕೊನೆಯದಾಗಿ ಒಂದು ಅರ್ಧ ಹೋಲ್ನಷ್ಟು ಲಿಂಬೆ ಹುಳಿಯನ್ನು ಅದಕ್ಕೆ ನಾನು ಹಿಂಡಬೇಕು. ಅಂದರೆ ಅದು ಹುಳಿ ಇಟ್ಕೊಳ್ಳಿಕ್ಕೆ. ಇಲ್ಲದ್ರೆ ನಾವು ಅದನ್ನು ಗ್ರೈಂಡ್ ಮಾಡುವಾಗ ನಮಗೆ ಅದರ ನೀರನ್ನು ಸಹ ಹಾಕ್ಬೋದು, ಇಲ್ಲದ್ರೆ ನಾವು ವಿನೆಗರನ್ನು ಸಹ ಹಾಕ್ಬೋದು, ಆಪ್ಷನಲ್. ಈಗ ನಾನು ಇದಕ್ಕೆ ಫುಲ್ ಇದು ಮಸಾಲೆ ಎಲ್ಲ ಒಂದು ಹದಕ್ಕೆ ಬಂದಾದ ನಂತರ ಈಗ ನಾನು ಇದಕ್ಕೆ ಲಿಂಬೆ ಹುಳಿಯನ್ನು ಹಿಂಡ್ತಾ ಇದ್ದೇನೆ. ಈಗ ನಾನೊಂದು ಬಾಣಲೆ ಅಂತ ತಗೊಂಡಿದ್ದೇನೆ. ಈಗ ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತೇನೆ. ಎಣ್ಣೆಯ ಮೇಲಿಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅಂದರೆ ಆಪ್ಷನಲ್, ಪರಿಮಳ ಬರ್ತದೆ, ಟೇಸ್ಟಿ ಬರ್ತದೆ. ನಿಮಗೆ ಇಷ್ಟ ಇದ್ದರೆ ಹಾಕಿ. ಕೆಲವರಿಗೆ ಕರಿಬೇವಿನ ಸೊಪ್ಪು ಇಷ್ಟ ಇರುವುದಿಲ್ಲ, ಅದಕ್ಕೋಸ್ಕರ ಅದು ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಈಗ ನಾವು ಅದಕ್ಕೆ ಸ್ವಲ್ಪ ಇದು ಕರಿಬೇವಿನ ಸ್ವಲ್ಪ ಇದಾಗಲಿ, ಫ್ರೈ ಆಗಲಿ. ಈಗ ನಾವು ಅದಕ್ಕೆ ನೋಡಿ ಈ ಮಸಾಲೆಯನ್ನು ಫುಲ್ ಹಾಕಬೇಕು, ಫುಲ್ ಸ್ಪ್ರೆಡ್ ಮಾಡಬೇಕು. ಒಂದೇ ಮೇಲಲ್ಲಿ ಹಾಕೋದಲ್ಲ, ಫುಲ್ ಸ್ಪ್ರೆಡ್ ಮಾಡಬೇಕು ಮಸಾಲೆಯನ್ನು. ಈಗ ಸ್ಪ್ರೆಡ್ ಮಾಡಿ ಆದ ನಂತರ ನಾವು ಅದರ ಮೇಲಲ್ಲಿ ಈ ಮೀನನ್ನು ಇಡಬೇಕು.
ನಾನೀಗ ಈ ಮೀನನ್ನು ಕಟ್ ಮಾಡಿಟ್ಟಿದ್ದು, ಕಟ್ ಮಾಡಿದೆ ಅಂದರೆ ದೊಡ್ಡ ಮೀನು, ಅದು ನಮಗೆ ಇದರಲ್ಲಿ ಬೇಗ ಬೇಯುವುದಿಲ್ಲ ಮತ್ತು ದೊಡ್ಡದಲ್ಲ, ಅದಕ್ಕೋಸ್ಕರ ನಾನು ಇದನ್ನು ಎರಡೆರಡು ಕಟ್ ಮಾಡಿದ್ದೇನೆ ನೋಡಿ. ದೊಡ್ಡ ಮುರು ಮಸಾಲ ತುಂಬ ಟೇಸ್ಟಿ ಆಗ್ತದೆ, ಹೋಟೆಲ್ನ ರುಚಿಗೂ ಕಮ್ಮಿಯೇ ಇಲ್ಲ, ಅಷ್ಟು ಟೇಸ್ಟಿಯಾದ ಮುರು ಮಸಾಲ ನೋಡಿ. ನೀವು ಸಹ ಟ್ರೈ ಮಾಡಿ. ಸೊ ಈಗ ನಾವು ಅದರ ಮೇಲಿಗೆ ಈ ಮಸಾಲವನ್ನು ಹಾಕಬೇಕು, ಅಂದರೆ ಅದರ ಮೇಲಿಗೆ ನಾವು ಈ ಮಸಾಲವನ್ನು ಹಾಕಬೇಕು. ಯಾಕಂದರೆ ಮತ್ತೆ ನಾವು ಅದೊಂದು 5 ನಿಮಿಷ ಅದು ಬೇಯ್ತಾದ ನಂತರ ಅದನ್ನು ಮಗುಚಿ ಹಾಕಬೇಕು. ಈಗ ನಾವು ಅದರ ಮೇಲಿಗೆ ಫುಲ್ ಎಲ್ಲ ಮೀನಿನ ಮೇಲಿಗೂ ನಾವು ಈ ಮಸಾಲೆಯನ್ನು ಸ್ಪ್ರೆಡ್ ಮಾಡಬೇಕು. ತುಂಬ ಚೆಂದ ಬರ್ತದೆ ಗೈಸ್, ನೀವು ಸಹ ಟ್ರೈ ಮಾಡಿ ನೋಡಿ. ಈಗ ಒಂದು ಕಡೆ ಬೇಯ್ತಾ ಬಂತು, ಈಗ ನಾವು ಇದನ್ನು ಮಗುಚಿ ಹಾಕ್ಬೋದು. 2 ಸ್ಪೂನ್ ಸಹಾಯದಿಂದ ನಾವು ಇದನ್ನು ತೆಗೆದೀಗ ಮಗುಚಿ ಹಾಕಬೇಕು. ಯಾಕಂದರೆ 1 ಸ್ಪೂನ್ನಿಂದ ತೆಗೆದ್ರೆ ಅದಕ್ಕೆ ಕಷ್ಟ ಆಗ್ತದೆ, ಕಟ್ಟಾಗುವ ಚಾನ್ಸಸ್ ಉಂಟು. ಅದಕ್ಕೋಸ್ಕರ 2 ಸ್ಪೂನ್ ಸಹಾಯದಿಂದ ನಾವು ಅದನ್ನು ಇದು ಮಾಡಬೇಕು. ಅಂದರೆ ತುಂಬ ಬೇಯಿಸಲೂಬಾರ್ದು. ಈಗ ನಮ್ಗೆ ಸ್ವಲ್ಪ ಜಾಸ್ತಿ ಆಯಿತು ಬೇಯ್ತದ್ದು, ಅದು ನೀವು ಅಂದಾಜು ನೋಡಿಕೊಂಡು ನೀವು ಬೇಯಿಸಿ. ಯಾಕಂದರೆ ಈಗ ನಾವು ನೋಡಿ ಅದನ್ನು ಫುಲ್ ಮಗುಚಿ ಹಾಕಬೇಕು. ಮಗುಚಿ ಹಾಕುವಾಗ ಜಾಗ್ರತೆಯಾಗಿ ಮಾಡಬೇಕು, ಇಲ್ಲಾಂದರೆ ಅದು 2 ಸ್ಪೂನ್ ಸಹಾಯದಿಂದ ನಾವು ಮಾಡಬೇಕು, ಇಲ್ಲಾಂದರೆ ಅದು ಆಚೆ ಈಚೆ ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಉಂಟು. ಈಗ ನೋಡಿ, ಈಗ ನಾವು ಮಗುಚಿ ಹಾಕಿ ಆದ ನಂತರ ಒಂದು 2-3 ನಿಮಿಷ ಸಾಕು. ಯಾಕಂದರೆ ಅದು ಆಲ್ಮೋಸ್ಟ್ ಅದು ಬೆಂದಾಗಿದೆ, 2 ಕಡೆ ಸಹ ಬೆಂದಾಗಿದೆ ಅದು. ಅದಕ್ಕೋಸ್ಕರ ನಾವೀಗ ಅದನ್ನು ಸ್ವಲ್ಪ ಒಂದು 2-3 ನಿಮಿಷ ಬೇಯಿಸಿದರೆ ಸಾಕು. ಈಗ ನೋಡಿ, ಈಗ ಎಲ್ಲೆಲ್ಲಿ ಮಸಾಲೆ ಎಲ್ಲ ಕಡಿಮೆ ಉಂಟು ಅಲ್ಲಲ್ಲಿ ನಾವೀಗ ಮಸಾಲೆಯನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಮತ್ತು ನಾವು ಲಾಸ್ಟಿಗೆ ಕೊನೆಯದಾಗಿದ್ದಕ್ಕೆ ನಾವು ನಮ್ಮ ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಲಾಸ್ಟಿಗೆ ಕೊನೆಯಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಇದು ನನ್ನ ಫೇವ್ರೇಟ್ ಮಸಾಲ, ಅದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ನೋಡಿ, ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೇನೆ. ಇನ್ನು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನಾವು ಇದನ್ನು ಸರ್ವ್ ಮಾಡ್ಬೋದು. ತುಂಬ ಟೇಸ್ಟಿಯಾಗಿದೆ, ನೀವು ಸಹ ಟ್ರೈ ಮಾಡಿ. ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಅಂದರೆ ಇದರ ಟೇಸ್ಟ್ ಎಷ್ಟು ಚೆಂದ ಬಂದಿದೆ ಅಂತ ನೀವೇ ಹೇಳಿ. ಅದಕ್ಕೋಸ್ಕರ ನೀವು ಸಹ ಟ್ರೈ ಮಾಡಿ. ಓಕೆ, ಬಾಯ್ ಬಾಯ್.